ನಮಸ್ಕಾರ ಬಂಧುಗಳೇ. ನಮ್ಮಲ್ಲಿ ಅನೇಕರು ಸದಾ ಒಂದು ದೂರು ನೀಡುತ್ತಿರುತ್ತಾರೆ. ನಾನು ತುಂಬಾ ಕಷ್ಟಪಡುತ್ತೇನೆ, ಆದರೆ ಅದೃಷ್ಟ ಮಾತ್ರ ನನ್ನ ಕೈ ಹಿಡಿಯುತ್ತಿಲ್ಲ ಎಂದು. ಆದರೆ ನಿಮಗೆ ಗೊತ್ತೇ, ನಮ್ಮ ಶಾಸ್ತ್ರಗಳ ಪ್ರಕಾರ ದಿನದ 24 ಗಂಟೆಗಳಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ಸಮಯವಿದೆ. ಆ ಸಮಯದಲ್ಲಿ ನೀವು ಮಾಡುವ ಸಣ್ಣ ಕೆಲಸವು ನಿಮ್ಮ ಹಣೆಬರಹವನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಅಷ್ಟಕ್ಕೂ ಆ ಸಮಯ ಯಾವುದು? ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ದೇವಿ ಭೂಮಿಯ ಮೇಲೆ ಸಂಚರಿಸುವ ಆ ಕ್ಷಣದಲ್ಲಿ ನಾವು ಏನು ಮಾಡಬೇಕು? ಈ ರಹಸ್ಯದ ಬಗ್ಗೆ ಶಿವಪುರಾಣದಲ್ಲಿ ವಿವರಿಸಲಾದ ಒಂದು ಅದ್ಭುತ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳಲಿದ್ದೇನೆ. ಒಮ್ಮೆ ಕೈಲಾಸ ಪರ್ವತದ ಮೇಲೆ ಮಾತೆ ಪಾರ್ವತಿ ಮತ್ತು ಪರಶಿವನು ಕುಳಿತಿರುವಾಗ ಪಾರ್ವತಿ ದೇವಿಗೆ ಭೂಲೋಕದ ಮನುಷ್ಯರ ಮೇಲೆ ಅಪಾರ ಕರುಣೆ ಉಂಟಾಗುತ್ತದೆ. ಅವಳು ಈಶ್ವರನನ್ನು ಕೇಳುತ್ತಾಳೆ, ಹೇ ಮಹಾದೇವ, ಮನುಷ್ಯರು ತಮ್ಮ ಕರ್ಮಫಲಗಳಿಂದಾಗಿ ದಾರಿದ್ರ್ಯ, ರೋಗ ಮತ್ತು ಅಶಾಂತಿಯಿಂದ ಬಳಲುತ್ತಿದ್ದಾರೆ. ಅವರಿಗೆ ಈ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ಯಾವುದಾದರೂ ಸುಲಭವಾದ ದಾರಿ ಇಲ್ಲವೇ? ಅವರ ಅದೃಷ್ಟದ ಬಾಗಿಲು ತೆರೆಯುವುದು ಯಾವಾಗ? ಆಗ ದೇವದೇವ ಮಹಾದೇವನು ಮುಗುಳ್ನಗುತ್ತಾ, ದೇವಿ, ಪ್ರಕೃತಿಯ ನಿಯಮದಂತೆ ಪ್ರತಿಯೊಬ್ಬರೂ ತಮ್ಮ ಕರ್ಮವನ್ನು ಅನುಭವಿಸಲೇಬೇಕು. ಆದರೆ ದಿನದ ಕೆಲವು ಕ್ಷಣಗಳು ದೈವಿ ಕ್ಷಣಗಳಾಗಿರುತ್ತವೆ. ಆ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅತ್ಯಂತ ಉತ್ತುಂಗದಲ್ಲಿರುತ್ತದೆ. ಆ ಕ್ಷಣಗಳಲ್ಲಿ ಯಾರು ಜಾಗೃತವಾಗಿರುತ್ತಾರೋ ಮತ್ತು ನನ್ನನ್ನು ಸ್ಮರಿಸುತ್ತಾರೋ ಅವರ ಕರ್ಮದ ತೀವ್ರತೆ ಕಡಿಮೆಯಾಗುತ್ತದೆ. ಅಂತಹವರಿಗೆ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಮತ್ತು ಸುಖದ ಹಾದಿ ತೆರೆಯುತ್ತದೆ. ಆ ರಹಸ್ಯ ಸಮಯ ಯಾವುದು? ಪರಶಿವನು ಸೂಚಿಸಿದ ಆ 2 ಮಹತ್ವದ ಸಮಯಗಳೆಂದರೆ ಬ್ರಹ್ಮ ಮುಹೂರ್ತ ಮತ್ತು ಪ್ರದೋಷ ಕಾಲ. ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೆ ಸರಿಯಾಗಿ 1.5 ಗಂಟೆ ಮುಂಚಿತವಾಗಿ ಇರುವ ಸಮಯ, ಸುಮಾರು ಬೆಳಿಗ್ಗೆ ಮಧ್ಯರಾತ್ರಿ 3 ಗಂಟೆ 30 ನಿಮಿಷದಿಂದ ಬೆಳಗಿನ ಜಾವ 5 ಗಂಟೆ 30 ನಿಮಿಷರ ನಡುವಿನ ಅವಧಿ. ಈ ಸಮಯದಲ್ಲಿ ಪ್ರಕೃತಿಯು ಅತ್ಯಂತ ಶುದ್ಧವಾಗಿರುತ್ತದೆ. ಋಷಿ ಮುನಿಗಳ ಪ್ರಕಾರ ಈ ಸಮಯದಲ್ಲಿ ದೇವತೆಗಳು ಆಕಾಶಮಾರ್ಗದಲ್ಲಿ ಸಂಚರಿಸುತ್ತಿರುತ್ತಾರೆ. ಪ್ರದೋಷ ಕಾಲ ಅಂದರೆ ಸೂರ್ಯಾಸ್ತದ ಸಮಯ. ದಿನ ಮತ್ತು ರಾತ್ರಿ ಸಂಧಿಸುವ ಈ ಕಾಲದಲ್ಲಿ ಶಿವನು ಕೈಲಾಸದಲ್ಲಿ ಆನಂದ ತಾಂಡವವಾಡುತ್ತಾನೆ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ಶಿವನು ಅತ್ಯಂತ ಪ್ರಸನ್ನನಾಗಿರುತ್ತಾನೆ. ಯಾರು ಈ 2 ಸಮಯಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲು ಶುರುವಾಗುತ್ತವೆ. ಅದೃಷ್ಟ ಬದಲಿಸಲು ನೀವು ಮಾಡಬೇಕಾದ 5 ಕೆಲಸಗಳು. ಈ 15 ನಿಮಿಷಗಳಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಅತಿ ಮುಖ್ಯ ವಿಷಯವೆಂದರೆ ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಎಂಬುದು. 1. ಸಂಕಲ್ಪದ ಶಕ್ತಿ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ತಕ್ಷಣ ಮೊದಲು ನಿಮ್ಮ ಕೈಗಳನ್ನು ನೋಡಿ ಕರಾಗ್ರೆ ವಸತೆ ಲಕ್ಷ್ಮೀ ಮಂತ್ರ ಪಠಿಸಿ. ನಂತರ ನಿಮ್ಮ ಜೀವನದಲ್ಲಿ ಏನಾಗಬೇಕು ಎಂದು ಬಯಸುತ್ತೀರೋ ಅದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಸಂಕಲ್ಪ ಮಾಡಿ. ಆ ಸಮಯದಲ್ಲಿ ನಿಮ್ಮ ಉಪಪ್ರಜ್ಞೆ ಮನಸ್ಸು ನೇರವಾಗಿ ಬ್ರಹ್ಮಾಂಡದೊಂದಿಗೆ ಸಂಪರ್ಕದಲ್ಲಿರುತ್ತದೆ. 2. ದೀಪಾರಾಧನೆ. ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಪ್ರದೋಷ ಕಾಲದಲ್ಲಿ ಮನೆಯ ಹೊಸ್ತಿಲಲ್ಲಿ ಮತ್ತು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. 3. ಶಿವಪಂಚಾಕ್ಷರಿ ಮಂತ್ರ. ಈ ವಿಶೇಷ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಈ ಮಂತ್ರದ ಕಂಪನಗಳು ನಿಮ್ಮ ದೇಹದ ಎನರ್ಜಿ ಚಕ್ರಗಳನ್ನು ಶುದ್ಧೀಕರಿಸುತ್ತವೆ. 4. ಮೌನ ಮತ್ತು ಧ್ಯಾನ. ಅನಗತ್ಯ ಮಾತುಗಳನ್ನು ಕಡಿಮೆ ಮಾಡಿ ಧ್ಯಾನಸ್ಥರಾಗಿರಿ. ಶಿವನು ಮೌನದ ಸಂಕೇತ. ಮೌನವಾಗಿ ದೈವಿಕ ಶಕ್ತಿಯನ್ನು ಅನುಭವಿಸಲು ಪ್ರಯತ್ನಿಸಿ. 5. ಪ್ರಕೃತಿಗೆ ಕೃತಜ್ಞತೆ. ಈ ಸಮಯದಲ್ಲಿ ಗಿಡಗಳಿಗೆ ನೀರು ಹಾಕುವುದು ಅಥವಾ ಪಕ್ಷಿಗಳಿಗೆ ಆಹಾರ ನೀಡುವುದು ನಿಮ್ಮ ಪುಣ್ಯದ ಖಾತೆಯನ್ನು ಹೆಚ್ಚಿಸುತ್ತದೆ. ಅದೃಷ್ಟ ಎನ್ನುವುದು ಆಕಸ್ಮಿಕವಾಗಿ ಬರುವಂಥದ್ದಲ್ಲ. ಅದು ನಮ್ಮ ಶಿಸ್ತು ಮತ್ತು ಭಕ್ತಿಯ ಮೇಲೆ ನಿರ್ಧಾರಿತವಾಗಿರುತ್ತದೆ. ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಈ ಸಮಯದ ಮಹತ್ವವನ್ನು ಸಾರುತ್ತಾ ಬರಲಾಗಿದೆ. ನೀವು ಕೇವಲ 21 ದಿನಗಳ ಕಾಲ ಈ ಬ್ರಹ್ಮ ಮುಹೂರ್ತ ಅಥವಾ ಪ್ರದೋಷ ಕಾಲದಲ್ಲಿ ಜಾಗೃತರಾಗಿ ಶಿವನನ್ನು ನಂಬಿಕೆಯಿಂದ ಪ್ರಾರ್ಥಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಹೇಗೆ ಆರಂಭವಾಗುತ್ತವೆ ಎಂಬುದನ್ನು ನೀವೇ ಗಮನಿಸುತ್ತೀರಿ. ಶಿವ ಮತ್ತು ಪಾರ್ವತಿ ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಲೆಸಲಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಮ್ಮ ಈ ಸಣ್ಣ ಪ್ರಯತ್ನ ನಿಮ್ಮ ಜೀವನದಲ್ಲಿ ಬೆಳಕು ತರಲಿ ಎಂಬುದೇ ನಮ್ಮ ಆಶಯ. ಧನ್ಯವಾದಗಳು.